ಹಾಯ್, ಎಲ್ರಿಗೂ ನಮಸ್ಕಾರ. ಬೆಂಗಳೂರು ಜಿಕೆವಿಕೆ ವಿಶ್ವವಿದ್ಯಾಲಯದಲ್ಲಿ ನಡೆಯುತ್ತಿರುವ ಪ್ರತಿಷ್ಠಿತ 2025ರ ಕೃಷಿ ಮೇಳಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇಲ್ಲಿ ನಾವು ಹೊಸ ತಂತ್ರಜ್ಞಾನ, ನವೀನ ಕೃಷಿ ಉಪಕರಣಗಳು, ಸುಧಾರಿತ ಬೀಜಗಳು, ಜೈವಿಕ ಕೃಷಿ ಪರಿಹಾರಗಳು ಎಲ್ಲವನ್ನ ಒಂದೇ ಜಾಗದಲ್ಲಿ ನೋಡಲು ಸಿಗುತ್ತವೆ. ಈ ವಿಡಿಯೋದಲ್ಲಿ ನಾವಿವತ್ತು ಅಡಿಕೆ ತಟ್ಟೆ ತಯಾರಿಸುವ ಯಂತ್ರ ಮತ್ತು ಕೊಬ್ಬರಿ ಸುಳಿಯುವ ಯಂತ್ರದ ಬಗ್ಗೆ, ಅದರ ರೇಟ್ಸು ಮತ್ತೆ ಸಬ್ಸಿಡಿ ಬಗ್ಗೆ ನೋಡೋಣ. ಈ ವಿಡಿಯೋ ನೋಡುವಾಗ ಸ್ವಲ್ಪ ಗದ್ದಲ ಹಾಗೂ ಹಿನ್ನೆಲೆ ಧ್ವನಿಯಲ್ಲಿ ಕೇಳಿಸುತ್ತಿರಬಹುದು. ಏನಾದ್ರೂ ಸ್ವಲ್ಪ ಹೆಚ್ಚು ಕ್ರೌಡ್ ಇದೆ ಅಂಡ್ ವಿಸಿಟರ್ಸ್ ಜಾಸ್ತಿ ಇದೆ, ಅದಕ್ಕೆ ನಮ್ಮ ವಾಯ್ಸ್ ಅಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ. ದಯವಿಟ್ಟು ಸಪೋರ್ಟ್ ಮಾಡಿ ಹಾಗೂ ಕೊನೆವರೆಗೂ ವಿಡಿಯೋ ನೋಡಿ. ತಟ್ಟೆ ಮಾಡ್ತಾರೆ, ಊಟ ತಟ್ಟೆ ಮಾಡ್ತಾರಲ್ಲ. ಓಕೆ, ಪ್ಲೇಟ್ ಮಾಡೋ ಮಿಷಿನ್ ಮಾಡೋದು. ಓಕೆ, ತೆಂಗಿನಕಾಯಿ ಚಿಕ್ಕ ಬಿಡಿಸೋ ಮಿಷಿನ್. ಓಕೆ, ಇದು ಹೇಳ್ತೀನಿ. ಅದಕ್ಕೆ ಪ್ಲೇಟ್ ಮಾಡೋ ಮಿಷಿನ್ ಬಂದು ಇದು 3 ಯೂನಿಟ್ ಬರುತ್ತೆ. ಇದು 4, 5, 12 ಸೈಜ್ ಇಂಚಸ್ ಸೈಜ್ ಬರುತ್ತೆ, ಡಿಫ್ರೆಂಟ್ ಆಗಿ. ಓಕೆ, ಆಮೇಲೆ ನಿಮಗೆ ಇದು ಬಂದು ಸೆಮಿ ಆಟೋಮೆಟಿಕ್ ಅಂತಾರೆ, ಸೆಮಿ ಆಟೋಮೆಟಿಕ್ ಹೈಡ್ರಾಲಿಕ್ ಅಂತಾರೆ. ಕೆಳಗಡೆ ಇದೆಯಲ್ಲ, ಇದನ್ನು ಪ್ರೆಸ್ ಮಾಡಿದ್ರೆ ಇದನ್ನ ಮೇಲೆ ಹೋಗುತ್ತೆ. ಅಡಿಕೆ ಎಣ್ಣೆ ಇದು ಬಂದು ತಿರ್ಗಾ ಹಿಂಗೆ ಪ್ರೆಸ್ ಮಾಡಿದ್ರೆ ಇದು ಮೇಲೆ ಹೋಗುತ್ತೆ. ಇದೇನು ಬೆಳಿ ಇರ್ತದೆ ಏನಿಲ್ಲ, ಕಟ್ ಆಗುತ್ತೆ. ಓಕೆ, ಇದು ಬಂದು ವೇಟ್ರ್ ಮೇಡಮ್. ಇದು 70 to 80 ಇದ್ದರೆ 1 ನಿಮಿಟ್ ಪ್ಲೇಟ್ ರೆಡಿ ಆಗುತ್ತೆ. 50 to 60 ಇದ್ದರೆ 2 ನಿಮಿಟ್ಸ್ ರೆಡಿ ಆಗುತ್ತೆ ಪ್ಲೇಟ್. ಆ ಥರ ಇದೆ ಮೇಡಮ್. ಇದು ಮನೆಯಲ್ಲಿ ಎಲ್ಲರೂ ಮಾಡ್ಬೋದು, ಜೆಂಟ್ಸ್ ಅಂತ ಇಲ್ಲ, ಲೇಡೀಸು ಮಾಡ್ಬೋದು, ಎಲ್ಲರೂ ಮಾಡ್ಬೋದು. ಕೆಲವರು ಕೇಳ್ತಾರೆ ಏನಪ್ಪ ಮೈಂಟೆನೆನ್ಸ್ ಇದೆ ಅಂತ. ಮೈಂಟೆನೆನ್ಸ್ ಎಲ್ಲ ಏನೂ ಇಲ್ಲ. 3 ಯೂನಿಟ್ ಬರುತ್ತೆ. ಅದೇ ಥರ ಇದ್ರ ಜೊತೆ ಒಂದು ಮೋಟ್ರ್ ಬರುತ್ತೆ, ಕಂಪ್ರೆಸರ್ ಮೋಟ್ರ್. ಅಲ್ಲಿ ಆ ಕಡೆ ಇದೆ. ಓಕೆ, ಆ ಕಡೆ ಇದೆಯಲ್ಲ, ಅದು ಕಂಪ್ರೆಸರ್ ಮೋಟ್ರ್. ಅದ್ರ ಜೊತೆ ಅದಕ್ಕೆ ಬಂದು 4 ವರ್ಷಕ್ಕೆ ಒಂದ್ಸತಿ ಆಯಿಲ್ ಚೇಂಜ್ ಮಾಡ್ತೀವಿ. ಆಯಿಲ್. ಓಕೆ, ಚೇಂಜ್ ಮಾಡ್ತೀವಿ. ಇದು ರಾ ಮೆಟೀರಿಯಲ್ ಬಂದು ಅಡಿಕೆ ಎಳೆ ಇದೆ. ಆ ಎಳೆ ನಾವೇ ಸಪ್ಲೈ ಮಾಡ್ತೀವಿ. ಓಕೆ, ಪ್ಲೇಟ್ಸು ಮತ್ತು ನಾವೇ ಬೈಬ್ಯಾಕ್ ಮಾಡ್ತೀವಿ. ನೀವೇ ಕೊಡ್ತೀರಾ? ಕಟಿಂಗ್ ನಾವೇ ಮಾಡ್ತೀವಿ. ಜಸ್ಟ್ ನಿಮಗೆ ಪ್ರಾಡಕ್ಟ್ ಮಾಡ್ಕೊಡ್ಬೇಕಷ್ಟೇನೆ? ಎಷ್ಟು ಮಾಡ್ಕೊಡ್ಬೇಕು ಅಷ್ಟೇ. ಹೌದಾ? ಒಂದು ದಿನಕ್ಕೆ ಈಗ ಒಂದು 5 ಅವರ್ ಮಾಡಿದ್ರೆ ಎಷ್ಟು ಮಾಡ್ಬೋದು ಸರ್? ಹಂಗೆ ಮಾಡಿದ್ರೂ 1 ಅವರ್ಗೆ 150 ಪ್ಲೇಟ್ಸ್ ಮಾಡ್ಬೋದು. ಓಕೆ, 1 ಡೇಗೆ 8 ಅವರ್ಸ್ ಓಡಿಸಿದ್ರೆ ನೀವು ಓಕೆ, ಮಿನಿಮಮ್ 1500 ಪ್ಲೇಟ್ಸ್. ಹೌದಾ? ಮಿಷಿನ್ ಮಾತ್ರ ಕೊಂಡ್ಕೋಬೇಕು ಅವರು? ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕು. 1,50,000 ಸಬ್ಸಿಡಿ ಇದೆ, ಲೋನ್ ಇದೆ, ಎಲ್ಲ ಮಾಡಿಸ್ಕೊಡ್ತೀರಾ? ಓಕೆ, ನಿಮ್ಮದು ಬಂದು ಶ್ರೀ ಅಂಬಾಸಡರ್ ಇಂಡಸ್ಟ್ರೀಸ್ ಅಂತ. ಅಂದರೆ ಎಲ್ಲೆಲ್ಲಿಗೆ ನೀವು ಸಪ್ಲೈ ಮಾಡ್ತೀರಾ ಸರ್? ಕೇರಳ, ತಮಿಳುನಾಡು, ಆಂಧ್ರ. ಇಲ್ಲ, ಕರ್ನಾಟಕದೊಳಗೆ ಈಗ ಅರಸೀಕೆರೆ, ಹಾಸನ್ನು ಆ ಥರ ಅಲ್ಲಿ ಬಂದು ನೀವೇ ಇನ್ಸ್ಟಾಲ್ ಮಾಡ್ಕೊಡ್ತೀರಾ? ಇನ್ಸ್ಟಾಲ್ ನಾವೇ ಮಾಡ್ಕೊಡ್ತೀವಿ, ಸರ್ವಿಸ್ ನಾವೇ ಮಾಡ್ತೀವಿ, ಟ್ರೈನಿಂಗ್ ಹೆಂಗೆ ಕೊಡ್ತೀವಿ, ಏನು ಮಾಡಿದ್ರೆ ನಾವೇ ಇರ್ತೀವಿ. ಓಕೆ, ಬಂದು ಅಲ್ಲಿ ಕಲೆಕ್ಟ್ ಮಾಡ್ಕೋಬೇಕು ಪ್ಲೇಟ್ಸ್ ಎಲ್ಲ ಅಂತಂದ್ರೆ ಗಾಡಿನ ಕಳಿಸ್ಕೊಡ್ತೀವಿ ಅಲ್ಲಿಗೆನಾ? ಯಾಕೆಂದ್ರೆ ಈಗ ರೈತರುಗಳೆಲ್ಲ ಕೆಲವು ಇನ್ವೆಸ್ಟ್ ಮಾಡಿ ತೊಗೊಂಡ್ಬಿಟ್ಟು ಆಮೇಲೆ ಅದು ಹೆಂಗ್ ಮಾಡೋದು, ಸೇಲ್ ಮಾಡೋದು ಪ್ರಾಬ್ಲಮ್ ಇರುತ್ತಲ್ವಾ? ಮಾರ್ಕೆಟಿಂಗ್ ನಾವೇ ರಿಟರ್ನ್ ಬೈಬ್ಯಾಕ್ ನಿಮ್ದೇ ಇರುತ್ತೆ. ಇದು 10 years ಗ್ಯಾರಂಟಿ ಸರ್ಟಿಫಿಕೇಟ್. ಹೌದಾ? ಬಟ್ ಇಷ್ಟೇ ಕೊಡಬೇಕು, ನೀವು ಇಷ್ಟು ದಿನದೊಳಗೆ ಕೊಡಬೇಕು ಅನ್ನೋ ಅದೆಲ್ಲ ಏನಿಲ್ಲ? ಮಾರ್ಕೆಟಿಂಗ್ ನೀವೇ ಮಾಡ್ಕೊಬೋದು, ಬೇಕಿದ್ರೆ ಓಕೆ, ಕಳಿಸ್ಕೊಡ್ಬೋದು, ನಿಮ್ಮ ಇಷ್ಟ. ನಿಮಗೆ ಮ್ಯಾಕ್ಸಿಮಮ್ ಅಂದರೆ ಎಷ್ಟು ಕೊಡಬೇಕು ಸರ್? ಮಿನಿಮಮ್ ಅಂದರೆ ಎಷ್ಟು ಕೊಡಬೇಕು ನಿಮಗೆ? ಅದು ನಿಮ್ಮ ಅಲ್ಲ, ಈಗ ನೀವೊಂದು ಗಾಡಿ ಕಳಿಸ್ತೀರಲ್ವಾ, ಅದಕ್ಕೆಲ್ಲ ಚಾರ್ಜು ಎಲ್ಲ ನೋಡಿಕೊಂಡ್ರೆ 2,000 ಪ್ಲೇಟ್ಸ್ ರೆಡಿ ಇಟ್ಕೊಂಡ್ರೆ ನೀವು ಬಂದು ತೊಗೊಂಡೋಗ್ತೀರಾ? 2,000 ಮೇಲೆ ಇರಬೇಕು. ಓಕೆ, ನೀವೇ ತೊಗೊಂಡೋಗ್ತೀರಾ. ಏನು ರೇಟ್ ಇದೆ ಸರ್ ಇದು? 1,03,000 ಓಕೆ, ಸಬ್ಸಿಡಿ ಎಲ್ಲ ಹೋಗಿ ನಿಮಗೆ ಫೈನಲ್ ಆಗಿ 1,20,000 ಬರುತ್ತೆ ಸಬ್ಸಿಡಿ ಬಿಟ್ಟು. ಕ್ಯಾಶ್ ಯಾರು ಹಾಕ್ಬೇಕಂದ್ರೆ 1,20,000 ಹಾಕ್ಬೇಕು. ಫುಲ್ ಅಮೌಂಟ್ 1,03,000. ಓಕೆ, ಸಬ್ಸಿಡಿ ಹಾಕಿದ್ರೆ 1,20,000 ಅಂದರೆ 30,000 ರುಪೀಸ್ ಸಬ್ಸಿಡಿ ಸಿಗುತ್ತೆ ಇಲ್ಲಿ. ಓಕೆ, ಏನು ಸಬ್ಸಿಡಿಗೆ ಏನು ರೂಲ್ಸ್ ಇದೆ ಸರ್ ಇದಕ್ಕೆ? ರೂಲ್ಸು ಅದರಿಂದ ಕಾರ್ಡ್ ಇದೆ. ಓಕೆ, ಕಾರ್ಡು ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಇದೆ. ಓಕೆ, ಕಾಂಟ್ಯಾಕ್ಟ್ ಮಾಡಿದ್ರೆ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಡೀಟೇಲ್ಸ್ ಇದೆ, ಅದೆಲ್ಲ ತೊಗೊಂಡು ನೀವೇ ಸಬ್ಸಿಡಿ ಅಪ್ಲೈ ಮಾಡ್ಕೊಡ್ತೀರಾ? ನಿಮ್ಮ ಲೋನು ಮಾಡ್ಕೊಡ್ತೀವಿ, ಸಬ್ಸಿಡಿನ ನೀವೇ ಮಾಡ್ಕೊಡ್ತೀರಾ? ಇಷ್ಟೆಲ್ಲ ನೀವೇ ಮಾಡ್ತೀರಾ? ಎಲ್ಲ A to Z ನಾವು ಮಾಡ್ಕೊಡ್ತೀವಿ. ನೀವು ಬರೀ ಇನ್ವೆಸ್ಟ್ಮೆಂಟ್ ಮಾಡಿ ಮಿಷನ್ ರೆಡಿ ಮಾಡಿದ್ರೆ ಇದನ್ನ ಸಪ್ಲೈ ಮಾಡ್ತೀವಿ. ಓಕೆ, ಚೆನ್ನಾಗಿದೆ ಸರ್. ಹಳ್ಳಿ ಕಡೆ ತುಂಬ ದೂರ ಇದ್ರೂ ನಿಮ್ದು ಇದೆಯಾ ಅಲ್ಲಿ? ಎಲ್ಲೇ ಇರಲಿ ಮೇಡಮ್, ತುಮಕೂರು, ಬೆಳಗಾವಿ, ಆ ಕಡೆ ಹಾಸನ ಎಲ್ಲ ಇದು ನಾವು ಮಾಡ್ಕೊಡ್ತೀವಿ. ಈಗ ಅರಸೀಕೆರೆಯಲ್ಲಿ ಯಾರು ತಗೊಂಡಿರೋರು ಇದ್ದಾರೆ ಸರ್ ನಿಮ್ಮ ಹತ್ರ? ಆರ್ಡರ್ ಬಂದಿದೆ. ಓಕೆ, ಇನ್ನು ನೆಕ್ಸ್ಟ್ ಮಂತ್ ಕೊಟ್ಬಿಡ್ತೀವಿ. ಏನಾದರೂ ಅಲ್ಲಿ ಕೊಟ್ಟರೆ ಅಲ್ಲಿಂದ ಸರ್ವಿಸ್ ನಿಮಗೆ ಶುರು ಆಗುತ್ತೆ? ಹೌದು. ಓಕೆ, ಯಾವ್ದಾದ್ರು ಯಾಕಂದ್ರೆ ಸರ್ವಿಸ್ ಇದೆ ಅಂತಂದ್ರೆ ಒಂದು 2 ಸಲ ನಾವು ಡೆಮೋ ನೋಡಿದ್ರೆ ಅಂದ್ರೆ ಎಲ್ಲರೂ ಯೂಸ್ ಮಾಡ್ತಿದ್ರೆ ಅಲ್ಲಿ ಹೆಲ್ಪ್ ಆಗುತ್ತೆ. ಓಕೆ, ಆಲ್ ಓವರ್ ಕರ್ನಾಟಕ ಎಲ್ಲಾದ್ರೂ ನೀವು ಸಪ್ಲೈ ಮಾಡ್ತೀರಾ? ಕರ್ನಾಟಕ ಇಂಡಿಯಾದಲ್ಲೇ. ಹೌದಾ ಸರ್? ಓಕೆ, ನೆಕ್ಸ್ಟ್ ಬಂದು ಇದು ಹೆಂಗೆ ಸರ್?
ಇದು ತೆಂಗಿನಕಾಯಿ ಇದೆ ಮೇಡಮ್. Okay. ತೆಂಗಿನಕಾಯಿ ಮಿಷಿನು. ಹಾ. ಇದರ ತೆಂಗಿನಕಾಯಿ ಇದೆಯಲ್ಲ, ಹಾ. ಇದರ ತೆಂಗಿನಕಾಯಿನ ಹೊರಗಡೆ ಹಾಕ್ತಾ ಅಂತ ಈ ಇದೆಯಲ್ಲ, ಈ ಬೆಲ್ಟ್ ಏನ್ ಮಾಡುತ್ತೆ ಒಳಗೆ ಸುತ್ತಾ ಇರುತ್ತೆ. Okay. ಮಾಡ್ತಾ ಇರುವಾಗ ಹಾ. ಈ ತರ ತೆಂಗಿನಕಾಯಿ ಮುಂದೆ ಬರುತ್ತೆ. ಓಕೆ ತೆಂಗಿನಕಾಯಿ ಮುಂದೆ ಬರುವಾಗ ತೆಂಗಿನಕಾಯಿ ಹಿಂದೆ ಬರುತ್ತೆ. ಹಾ. ಚಿಪ್ಪೆ ಎಲ್ಲ ಹಿಂದೆ ಬಂದ್ಬಿಡುತ್ತೆ. ಓಕೆ ಎಲ್ಲ ಸಪ್ರೇಟ್ ಆಗುತ್ತೆ, ಜಸ್ಟ್ ಕಾಯಿ ಹಾಕ್ಬೇಕಾ? ಓಕೆ ಸೆಟ್ಟಿಂಗ್ ಇರುತ್ತೆ ಹಾ. ಹಾಗೆ ಸರ್ ಇದು ತೆಗ್ಕೊಡಿ ಅಂತಾರೆ ಒಬ್ಬೊಬ್ರು. ಹಾ. ಸರ್ ಸ್ವಲ್ಪ ಬೇಕು ಅಂದ್ರೆ ಅದು ಸೆಟ್ ಮಾಡ್ಕೊಬೋದು. ಸೆಟ್ ಮಾಡಿಕೊಂಡು ಸೆಟ್ ಮಾಡಿದ್ರೆ ನಾವು ಅದ್ರ ಸೆಟ್ಟಿಂಗ್ ಒಂದು ದಿನಕ್ಕೆ ಎಷ್ಟು ಮಾಡ್ಬೋದು, ಎಷ್ಟು ಕೊಬ್ಬರಿ ಸುಳಿಬೋದು ಸರ್? 600 to 800 ಮಾಡ್ಬೋದು. 1 ಅವರಿಗೆ. ಒಂದು ದಿವಸಕ್ಕೆ ನೀವು 4,000 ರೂಪಾಯಿ ಮೇಲೆ ಮುಡಿ. ಇದನ್ನ ಈಗ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ತಗೊಂಡು ಹೋಗ್ಬೋದಾ ಸರ್ ಇಲ್ಲಿ ಈಗ ಅಂದ್ರೆ? ಅದು ಪುಳ್ಳಿ ತರ ಕೊಟ್ಟಿದ್ದೀವಿ ಮೇಡಮ್. ಎಲ್ಲಿ? ಅಲ್ಲಿ ಮುಂದೆ ಏನು ಹಾ. ಅಲ್ಲಿ ಮುಂದೆ ಇದೆಯಲ್ಲ ಹೌದು ಅದು ಹಾ. ಅದು ಟ್ರ್ಯಾಕ್ಟರ್ ಕನೆಕ್ಟ್ ಮಾಡ್ಕೊಂಡು tractor ಗೆ- ಎಸಿ ಯಾವ ಕಡೆ ಓಕೆ ಹೋಗ್ತಾ ಇರುತ್ತೆ ಮುಂದೆ ಅದು ಪಾಡು. ಟ್ರ್ಯಾಕ್ಟರ್ ತಗೊಂಡೋಗಿ ಈಗ ಯಾರ್ದಾರು ಸುಳಿಬೇಕು ಅಂತಂದ್ರೆ ಅಲ್ಲಿ ತಗೊಂಡೋಗಿ ಸ್ಪಾಟ್ಗೆ ಹೋಗಿ ಸುಳಿದು ವಾಪಸ್ ತರ್ಬೋದು. ಹೌದು ಮೇಡಮ್. ಇದಕ್ಕೆ ಏನು ಖರ್ಚು ಬರುತ್ತೆ ಸರ್ ಇದಕ್ಕೆ? ಟೋಟಲ್ ಬಂದು 1,25,000 ಬರುತ್ತೆ. 1,25,000. 25,000. Okay. ಸಬ್ಸಿಡಿ ಬಂದು ಇದೆ ಹಾ. 50% ಇದೆ. ಹಾ. ಅದು ನಾವು ಹೇಳ್ತೀವಿ ಹಾ. ಮಾಡ್ಕೋಬೇಕು. ಅಂದ್ರೆ ನೀವೇನು ಹೇಳಿದ್ರೆ ಸಬ್ಸಿಡಿ ಮಾಡ್ಕೋಬೇಕು. ಇದಕ್ಕೂ ಸಬ್ಸಿಡಿ ಇದೆ, ಇದೆ 50% ಇದೆ. 50% ಇದೆ. ಇದು ಒಂಚೂರು ಆ ಕಡೆ ಅರಸೀಕೆರೆ ತಿಪ್ಟೂರಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ ಸರ್ ಇದು. ಇದೆ ಮೇಡಮ್ ಈ ಥರ ಕಾರ್ಡು. ಓಕೆ ನಮಗೆ ಡೀಟೇಲ್ ಏನಾದ್ರು ಇದ್ರಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಕೊಡ್ತೀರಲ್ವಾ ಸರ್? ಬಟ್ ಏನಾದ್ರು ಪ್ರಾಬ್ಲಮ್ ಇತ್ತು ಅಂದ್ರೆ ಮಿಷಿನ್ 2 ಇಯರ್ಸ್ ಗ್ಯಾರಂಟಿ ನಾವೇ ಕೊಡ್ತೀವಿ. 2 ಇಯರ್ಸ್ ನಾವೇ. ನಿಮ್ದು ಆಫೀಸ್ ಇರೋದೆಲ್ಲಿ ಸರ್? ನಮ್ದು ಮೇನ್ ಸೇಲಮ್ಮೇನಾ? ಸೇಲಂ ಧರ್ಮಪುರಿ. ಬೆಂಗಳೂರಲ್ಲಿ ಏನಾದ್ರು ಬ್ರಾಂಚಸ್ ಇದೆಯಾ? ಬ್ರಾಂಚಸ್ ಇಲ್ಲ. ಮಿಷನ್ಸ್ ಕೊಟ್ಟಿದ್ದೀವಿ. ಅಲ್ಲಿ ಹೋಗಿ ತಗೊಂಡು ಮಾಡ್ತೀರಾ? ಸರ್ವಿಸ್ಗೆ ಏನಾದ್ರೂ ಆಯ್ತು ಅಂದ್ರೆ ಬರ್ತೀರಾ? ಮಾಡಿದ್ರೆ ವಿತಿನ್ ಒನ್ ಡೇ ಸರ್ವಿಸ್ ಮಾಡ್ತೀವಿ. ಹೌದಾ ಸರ್? ಏನಾದ್ರು ಡೆಮೋ ತೋರಿಸ್ತೀರಾ ಇದ್ರದ್ದು ಏನಾದ್ರು ಆಮೇಲೆ? ಡೆಮೋ ವಿಡಿಯೋ ಇದೆ. ಹೌದಾ? ವಿಡಿಯೋ ಇದೆ. ಓಕೆ ಚೆನ್ನಾಗಿದೆ. ಇಷ್ಟೇನಾ? ಒಂದು ಮೋಟಾರು ಪ್ಲಸ್ ಇದೊಂದಿದು ಇಷ್ಟೇ ಕನೆಕ್ಟ್ ಮಾಡ್ಕೊಳೋದು? ಅಷ್ಟೇ ಮೇಡಮ್ ಅಷ್ಟೇ. ಇಲ್ಲಿ ಇದ್ರೆ ವಯರ್ ಇದು ವಯರು ಪಿನ್ ಬಾಕ್ಸ್ ಹಾಕ್ಕೊಂಡು ಅದೇ ನಾರ್ಮಲ್ ಕನೆಕ್ಟ್ ಮಾಡ್ತೀವಿ. ಕನೆಕ್ಟ್ ಮಾಡ್ಕೋಬೋದು. ಅಂದ್ರೆ ಯಾರಾದ್ರೂ ಬೇರೆಯವರಿಗೆ ನಾವು ಹೋಗಿ ಮಾಡಬೇಕು ಅಂತಂದ್ರೆ ನೀವು ಈ ಗಾಡಿನ ತೊಗೊಂಡು ಹೋಗ್ಬೋದು. ಕನೆಕ್ಟ್ ಮಾಡಿ ತೊಗೊಂಡು ಹೋಗ್ತಾ ಇರ್ಬೋದು ಅಲ್ಲೋಗಿ. ಡಿಫ್ರೆಂಟ್ ಟೈಪ್ಸ್ ಆಫ್ ಇದೆ. ಕರೆಂಟ್ ಇಂದು ಇದೆ. ಕರೆಂಟ್ ಇದು ಒಂದ್ರಲ್ಲೇ 3 ಇದೆಯಾ? ಸ್ವಲ್ಪ ಚೇಂಜ್ ಮಾಡ್ಬೋದು ಸರ್. ಓಕೆ ಬೇರೆ ಏನು 1,50,000 ಸಬ್ಸಿಡಿ ಅಂತ ಗ್ಯಾರಂಟಿ ಇದೆ. 1,25,000 ಸಬ್ಸಿಡಿ ಎಷ್ಟು? 50% ನಾವು ಹೇಳ್ತೀವಿ ನೀವು ಮಾಡ್ಕೋಬೇಕು ಆ ಥರ. ಮಾಡ್ಕೋಬೇಕು. ಓಕೆ ಸರ್, ಥ್ಯಾಂಕ್ ಯು. ಇಲ್ಲಿ ಅವ್ರದ್ದು ಕಾರ್ಡ್ ಹಾಕಿರ್ತೀನಿ. ನಿಮಗೆ ಇಂಟ್ರೆಸ್ಟ್ ಇದ್ರೆ ಅದ್ರ ರೇಟ್ ಬಗ್ಗೆ ಆಗಿರ್ಬೋದು, ಸಬ್ಸಿಡಿ ಆಗಿರ್ಬೋದು, ನೀವು ವಿಚಾರಿಸಬಹುದು. ಈ ಉಪಕರಣ ತಗೊಳೋದ್ರಿಂದ ಒಂದು ಪ್ಲಸ್ ಪಾಯಿಂಟ್ ಏನು ಅಂತಂದ್ರೆ, ಯಂತ್ರ ತಗೊಂಡ್ರೆ ಅಡಿಕೆ ಪಟ್ಟೆದಾಗಿರ್ಬೋದು ಅವರೇ ನಿಮಗೆ ಅಡಿಕೆ ಹಾಳೆನೂ ಕೊಡ್ತಾರೆ, ಜೊತೆಗೆ ಅವರೇನೆ ನಿಮಗೆ ಸೇಲ್ ಮಾಡೋದಕ್ಕೂ ಸಪೋರ್ಟ್ ಮಾಡ್ತಾರೆ. ನೀವು ಎಷ್ಟೇ ಮಾಡಿದ್ರು ಅದನ್ನ ತಗೊಂಡು ಹೋಗ್ತಾರೆ. 10 ವರ್ಷ ಏನೋ ಅಗ್ರಿಮೆಂಟ್ ಮಾಡ್ಕೋತಾರಂತೆ. ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ಇಲ್ಲಿ ನಂಬರ್ಗೆ ಕಾಲ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.